ಮಕ್ಕಳಿಗಾಗಿ ಆಸ್ತಿ ಮಾಡುವುದಕ್ಕಿಂತ ಮಕ್ಕಳನ್ನೇ ಆಸ್ತಿಯನ್ನಾಗಿ ಮಾಡಿ ಸರ್ಕಾರದ ಶೈಕ್ಷಣಿಕ ಯೋಜನೆಗಳನ್ನು ಸದುಪಯೋಗ ಮಾಡಿಕೊಳ್ಳಿ. ಸಚಿವ ಆರ್.ಬಿ. ತಿಮ್ಮಾಪುರ್. ಮಾದಿಗ ಮೀಸಲಾತಿ ಹೋರಾಟ ಸಮಿತಿಯಿಂದ ಸಾಧಕ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ. ಸಾಧನೆಗೆ ಬಡತನ, ಜಾತಿ ಅಡ್ಡಿಯಲ್ಲ. ಸಾಧಿಸುವ ಛಲ, ಸತತ ಪ್ರಯತ್ನವಿದ್ದರೆ ಸಾಧನೆ ಸುಲಭವಾಗುತ್ತದೆ. ಶಿಕ್ಷಣ ಎಂಬುದು ಯಾರೂ ಕದಿಯಲಾರದ ಸಂಪತ್ತು. ಅದನ್ನು ಕಠಿಣ ಪರಿಶ್ರಮದಿಂದ, ತಂದೆ ತಾಯಿಯ ಆಶೀರ್ವಾದ ಮತ್ತು ಗುರುಗಳ ಮಾರ್ಗದರ್ಶನದಿಂದ ಪ್ರತಿಯೊಬ್ಬರೂ ಸಂಪಾದಿಸಬೇಕು ಎಂದು ರಾಜ್ಯ ಅಬಕಾರಿ ಸಚಿವ ಆರ್.ಬಿ. ತಿಮ್ಮಾಪುರ್ ಹೇಳಿದರು. ಅವರು ಬುಧವಾರ ಇಲ್ಲಿನ ಸುಕ್ಷೇತ್ರ ಗಚ್ಚಿನ ಮಠದ ಸಭಾಂಗಣದಲ್ಲಿ ಮಾದಿಗ ಮೀಸಲಾತಿ ಹೋರಾಟ ಸಮಿತಿ ಹಾಗೂ ಮಾದಿಗ ಸಮುದಾಯದ ವಿವಿಧ ಸಂಘಟನೆಗಳ ಒಕ್ಕೂಟದಿಂದ ಹಮ್ಮಿಕೊಳ್ಳಲಾಗಿದ್ದ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ವಾರ್ಷಿಕ ಪರೀಕ್ಷೆಯಲ್ಲಿ ಉತ್ತಮ ಶ್ರೇಣಿಯಲ್ಲಿ ತೇರ್ಗಡೆ ಹೊಂದಿ ಸಾಧನೆ ಮಾಡಿದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನೀಡಿ ಮಾತನಾಡಿದರು. ಗ್ರಾಮೀಣ ಪ್ರದೇಶದ ವಿವಿಧ ಸಮುದಾಯದ ಮಕ್ಕಳು ಶಿಕ್ಷಣದಿಂದ ವಂಚಿತರಾಗಬಾರದು. ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣಕ್ಕಾಗಿ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಅನೇಕ ಶೈಕ್ಷಣಿಕ ಯೋಜನೆಗಳನ್ನು ಜಾರಿಗೆ ತಂದದ್ದು. ಸಮುದಾಯದ ಹಾಗೂ ಗ್ರಾಮೀಣ ಪ್ರದೇಶದ ಎಲ್ಲ ಬಡ ಮಕ್ಕಳು ಈ ಯೋಜನೆಗಳು ಸದುಪಯೋಗ ಪಡೆದುಕೊಳ್ಳಬೇಕು. ಉನ್ನತ ಶಿಕ್ಷಣ ಪಡೆದುಕೊಳ್ಳುವ ಮೂಲಕ ತಂದೆ ತಾಯಿಗೆ ಹಾಗೂ ಸಮಾಜದ ಗೌರವವನ್ನು ಹೆಚ್ಚಿಸಬೇಕು ಎಂದರು. ಶಾಸಕ ಲಕ್ಷ್ಮಣ್ ಸವದಿ ಮಾತನಾಡಿ, ವಿದ್ಯಾರ್ಥಿಗಳು ನಿರ್ದಿಷ್ಟವಾದ ಗುರಿಯನ್ನ ಇಟ್ಟುಕೊಂಡು ವಿದ್ಯಾಭ್ಯಾಸ ಮಾಡಬೇಕು. ಶಿಸ್ತು, ಸಮಯ ಪಾಲನೆ, ಕಠಿಣ ಪರಿಶ್ರಮ, ನಿರಂತರ ಅಧ್ಯಯನದಿಂದ ಹೆಚ್ಚಿನ ಜ್ಞಾನವನ್ನ ಸಂಗ್ರಹಿಸುವ ಮೂಲಕ ನಿಮ್ಮ ಗುರಿ ಮುಟ್ಟಲು ಸಾಧ್ಯವಾಗುತ್ತದೆ ಎಂದು ತಿಳಿಸಿದರು. ಸಮಾರಂಭದ ದಿವ್ಯ ಸಾನ್ನಿಧ್ಯ ವಹಿಸಿದ ಗಚ್ಚಿನ ಮಠದ ಶಿವಬಸವ ಸ್ವಾಮೀಜಿ, ಶೆಟ್ಟರ್ ಮಠದ ಮರುಳುಸಿದ್ದ ಸ್ವಾಮೀಜಿ, ಯರ್ನಾಳದ ಬ್ರಹ್ಮಾನಂದ ಸ್ವಾಮೀಜಿ ಆಶೀರ್ವಚನ ನೀಡಿದರು. ಈ ಸಂದರ್ಭದಲ್ಲಿ ಇತ್ತೀಚೆಗೆ ಬಾಂಗ್ಲಾದೇಶದಲ್ಲಿ ನಡೆದ ಅಂತಾರಾಷ್ಟ್ರೀಯ ಅಟ್ಯಾಪಟ್ಯ ಕ್ರೀಡಾಕೂಟದಲ್ಲಿ ಭಾರತ ದೇಶದ ಪ್ರತಿನಿಧಿಯಾಗಿ ಭಾಗವಹಿಸಿ ಪ್ರಥಮ ಸ್ಥಾನ ಪಡೆದ ಕನ್ನಡ ನಾಡಿನ ಹಾಗೂ ಮಾದಿಗ ಸಮುದಾಯದ ಕೀರ್ತಿ ಹೆಚ್ಚಿಸಿದ ಅಥಣಿ ತಾಲೂಕಿನ ಅಗ್ರಾಣಿ ಎಂಗ್ಳಗಾಂವ್ ಗ್ರಾಮದ ಬಸವರಾಜು ಕುಪೇಂದ್ರ ತಳಗಡೆ ಅವರನ್ನ ಈ ಸಂದರ್ಭದಲ್ಲಿ ಸಚಿವರು ಮತ್ತು ಶಾಸಕರು ಸನ್ಮಾನಿಸಿದರು. 2024-25ನೇ ಸಾಲಿನ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ವಾರ್ಷಿಕ ಪರೀಕ್ಷೆಯಲ್ಲಿ 85%ಕ್ಕಿಂತ ಅಧಿಕ ಅಂಕ ಪಡೆದು ಸಾಧನೆ ಮಾಡಿದ ವಿದ್ಯಾರ್ಥಿಗಳಿಗೆ ಮತ್ತು ಕ್ರೀಡೆಗಳಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನೀಡಿ ಗೌರವಿಸಲಾಯಿತು. ಇತ್ತೀಚಿನ ಕನ್ನಡಪ್ರಭ ಮತ್ತು ಸುವರ್ಣ ನ್ಯೂಸ್ ಕೂಡ ಮಾಡಿದ ರಾಜ್ಯಮಟ್ಟದ ಮಹಿಳಾ ಸುವರ್ಣ ಸಾಧಕಿ ಪ್ರಶಸ್ತಿಗೆ ಪಡೆದುಕೊಂಡಿರುವ ಕೆಪಿಸಿಸಿ ಸಂಯೋಜಕಿ ಮಾದಿಗ ಸಮುದಾಯದ ನಾಯಕಿ ಸುನಿತಾ ಸೋಮಲಿಂಗ ಐಹೊಳೆ ಅವರನ್ನ ಮಾದಿಗ ಮೀಸಲಾತಿ ಹೋರಾಟ ಸಮಿತಿ ವತಿಯಿಂದ ಸನ್ಮಾನಿಸಿ ಅಭಿನಂದಿಸಲಾಯಿತು. ಸಮಾಜಕ್ಕೆ ಒಂದು ಆಧಾರ ಸ್ತಂಭ ಆಗುತ್ತೆ, ಒಂದು ಸಮಾಜವನ್ನ ಉತ್ತರಕ್ಕೆ ಒಯ್ಯಲಿಕ್ಕೆ ಆ ಮಕ್ಕಳಿಂದ ಸಾಧ್ಯ ಆಗ್ತಿದೆ ಅಂತಕ್ಕಂಥದ್ದನ್ನು ನಾವೆಲ್ಲರೂ ಅರ್ಥ ಮಾಡ್ತೀವಿ. ಎಲ್ಲ ತಾಲೂಕುಗಳಿಗೆ ವಿನಂತಿ ಮಾಡ್ತೀವಿ, ನೀವು ಆಸ್ತಿ ಮಾಡಲಿಕ್ಕೆ ಹೋಗಬೇಡ. ಮಕ್ಕಳನ್ನ ಆಸ್ತಿವಂತರನ್ನಾಗಿ ಮಾಡಿದ್ರೆ ಅದು ಸಮಾಜಕ್ಕೆ ದೊಡ್ಡ ಕೊಡುಗೆ ಕೊಟ್ಟಂಗೆ ಆಗುತ್ತೆ. ಆ ಕೆಲಸವನ್ನು ನಾವು ಮಾಡ್ತೀವಿ. ಆವಾಗ ವಿದ್ಯೆಯಿಂದ ಯಾರು ಕೂಡ ವಂಚಿತರಾಗಬಾರ್ದು. ಯಾಕಂತಂದ್ರೆ ವಿದ್ಯೆಯಿಂದ ವಂಚಿತರಾಗಿದ್ದರಿಂದ ಇವತ್ತು ನಾವು ದಲಿತರಾಗಿರ್ತಕ್ಕಂಥ ಇದನ್ನು ನೀವು ಅರ್ಥ ಮಾಡ್ಕೋಬೇಕು. ಯಾವಾಗ ನೀವು ವಿದ್ಯೆಯಿಂದ ವಂಚಿತ ಆಗಬೇಕಂದ್ರೆ ಇವತ್ತು ನಾವು ದಲಿತರು ಅಂತಕ್ಕಂಥದ್ದನ್ನ ನಾವು ತಾವೆಲ್ಲರೂ ಕೂಡ ಹೆಚ್ಚು ಮುತುವರ್ಜಿಯನ್ನು ವಹಿಸಿ ಮಕ್ಕಳಿಗೆ ಉತ್ಕೃಷ್ಟವಾಗಿರ್ತಕ್ಕಂಥ ಶಿಕ್ಷಣ ಅವರನ್ನ ಮುಂದಿನ ನಿರ್ಮಾಣದಲ್ಲಿ ಈ ಭವ್ಯ ಭಾರತವನ್ನ ಕಟ್ಟತಕ್ಕಂಥ ಸೈನಿಕರಾಗಿ ಹೊರಗೆ ಅವರು ಸಾಧ್ಯ ಆಗ್ತಿದೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ವಿನಂತಿಪೂರ್ವಕವಾಗಿ ನಾನು ತಿಳಿಸ್ತೇನೆ. ಪ್ರಾರಂಭದಲ್ಲಿ ಅನೇಕ ನಮ್ಮ ಸ್ನೇಹಿತರು ಕೆಲವೊಂದು ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ರು. ಅದರ ಜೊತೆಗೆ ತಿಮ್ಮಾಪುರ ಸಾಹೇಬರು ಹೇಳಿದ್ರು, ನೀವು ಯಾರು ಕೂಡ ಅಟ್ರಾಸಿಟಿ ಮಾಡಕ್ ಹೋಗ್ತಾ ಇದ್ದಾರೆ. ಬಹುತೇಕ ತಿಮ್ಮಾಪುರ ಸಾಹೇಬರಿಗೆ ಒಂದು ನಾನು ಹೇಳ್ತೀನಿ, ನನ್ನ ಸುಮಾರು 30-35 ವರ್ಷದ ರಾಜಕೀಯ ಜೀವನದಲ್ಲಿ ನಾನು ನೋಡಿರ್ತಕ್ಕಂಥ ಸಮಾಜದಲ್ಲಿ 100% ಯಾರೂ ಒಂದು ಅಟ್ರಾಸಿಟಿ ಮಾಡದೇ ಇರತಕ್ಕಂಥ ಸಮಾಜ ಯಾವ್ದಾದ್ರೆ ಅದು ಸಮಾಜ ಅಂತ ಭಾವ. ಮನುಷ್ಯನಿಗೆ ಯಾರು ನಾವು ಒಂದು ಎರಡು ಸಮಾಜ ನಂಬುತ್ತಂದ್ರೆ ನಿಮ್ಮಲ್ಲಿ ಎರಡು ಸಮಾಜದ ನಿಷ್ಕಲಂಕವಾಗಿರ್ತಕ್ಕಂಥ ಭಾವನೆಗಳು ಇರ್ತದೆ. ಒಳಗೊಂದು ಹೊರಗೊಂಡಿರ್ತದಲ್ಲ. ಈ ಮಾನವ ಬಂಗಾರ ಕೂಡ ಕೊಡ್ತೀವಲ್ಲ, ಮಾನವ ಬಂಗಾರ ಕೂಡ ಕೊಡ್ತೀವ.
ಏನಂತೀವಿ ನಾನು ಬಂಗಾರ ಹೊರಗೆ ಯಾವ ಸಿಗಲು ಕಳಂಕವಾಗಿರ್ತಕ್ಕಂಥ ಬರ್ತಕ್ಕಂಥ ಮಾತಲ್ಲ, ಅದು ಶುದ್ಧ ಭಾವದಿಂದ ಬರ್ತಕ್ಕಂಥ ಏನು ಕಾರ್ಯಗಳಿದಾವಲ್ಲ ಅವು ಎರಡು ಸಮಾಜದಿಂದ ನೋಡಲಿಕ್ಕೆ ಸಾಧ್ಯ ಆಗ್ತದೆ. ಒಂದು ಮಾಲಿನ್ಯ ಸಮಾಜ, ಇನ್ನೊಂದು ಹಾಲು ಮಂದ ಸಮಾಜ. ಬಹಳ ಮುಖ್ಯವಾಗಿರ್ತಕ್ಕಂಥ ಸಮಾಜ, ಇನ್ನೊಬ್ಬರಿಗೆ ಕೆಲಸ ಬಯಸ್ತಕ್ಕಂಥ ಸಮಾಜ ಅಲ್ಲ. ಎಲ್ಲರಿಗೂ ಒಳ್ಳೆಯದಾಗಲಿ, ನಾವು ಒಳ್ಳೆಯದಾಗಲಿ ಅಂತಕ್ಕಂಥ ಭಾವ ಇರ್ತಕ್ಕಂಥ ಮಾವಿನ ಅವತ್ತು ಹೇಳಿದ ಆವತ್ತಿನ ಕಾಲದಲ್ಲಿ ಅಂದ್ರೆ ಬದುಕು ಇನ್ನೊಬ್ಬರಿಗೆ ಬದುಕಲಿಕ್ಕೆ ಬಿಡುವಂತಕ್ಕಂಥ ಒಂದು ಆಧಾರವಾಗಿರುವ ಆ ಸಿದ್ಧಾಂತ ಮೇಲೆ ಏನು ಜೈನ ಸಮಾಜ ನಿಂತಿದ್ರು, ಅದೇ ಸಿದ್ಧಾಂತವನ್ನ ಇವತ್ತು ಅತ್ಯಂತ ಅರ್ಥಪೂರ್ಣವಾಗಿ ಪಡ್ಕೊಳ್ತಕ್ಕಂಥ ಸಮಾಜ ಅದು ಯಾವುದಾದ್ರೂ ಇದ್ರೆ ಅದು ಮಾಲಿನ್ಯ ಸಮಾಜ ಅಂತ ಹೇಳಿ ಅದಕ್ಕೆ ನಮ್ಮ ಕನ್ನಡ ಕಾಲದ ನಮ್ಮ ಪೂರ್ವಜರ ಮೂರೊಳಗೆ ಮಂದಿರದ ಕಾಲದ ಜಂಗಮದಿಂದ ಮೊದಲನೇ ಒಂದು ಬಜಾರ್ನಲ್ಲಿ ಯಾವುದಾಗಿರಲಿ ಮೊದಲು ಮಾಲಿನ್ಯ ಪಂಚ ಆಗ ಜಂಗಮರು ಆಮೇಲೆ ಅದು ಇವತ್ತಿನೂ ಕೂಡ ನಮ್ಮ ಪೂರ್ವಜರು ನಮ್ಮೂರೊಳಗೆ ಹಾಕೊಂಡಿದ್ರು. ನಮ್ಮೂರೊಳಗೆ ಇದು ಮಾಡ್ತಾ ಅಂತ ಕೇಳಿದಾಗ ಎಲ್ಲ ಹಿರಿಯರು ಅತ್ಯಂತ ಕಲ್ಮಶವಾಗಿರ್ತಕ್ಕಂಥ ಭಾವ ಅದು ಯಾರಲ್ಲಿರ್ತದೋ ಅವರಿಗೆ ಶ್ರೇಷ್ಠ ಸ್ಥಾನವನ್ನು ಕೊಡ್ತಕ್ಕಂಥ ಒಂದು ಪರಂಪರೆಯನ್ನು ಇಟ್ಕೊಂಡಿರ್ತಕ್ಕಂಥದ್ದು ನಮ್ಮ ಹಿರಿಯ ಅಂತ ಒಂದು ಸಮಾಜ ಇವತ್ತು ಕಾಲದಲ್ಲೂ ಸೇರ್ಕೊಂಡು ಇವತ್ತು ತಿಮ್ಮಾಪುರ ಸಾಹೇಬರಿರ್ಬೋದು ಮತ್ತು ನಮ್ಮ ಆಹಾರ ಸಚಿವರಾಗಿರ್ತಕ್ಕಂಥ ಮುನಿಯಪ್ಪ ಅವರಿರ್ಬೋದು ಬಹುದಿನಗಳ ಒಂದು ಹೋರಾಟವನ್ನು ಮಾಡ್ಕೊಂಡು ಬಂದಿರ್ತಕ್ಕಂಥ ಇದರಲ್ಲೂ ಕೂಡ ಪ್ರತಿಯೊಬ್ಬರಿಗೆ ಅದನ್ನು ಮನವರಿಕೆ ಮಾಡಿ ಆ ಒಳಮೀಸಲಾತಿ ಸಭೆ ಮಾಡ್ತಕ್ಕಂಥ ಬಂದಂಥ ಸಂದರ್ಭದಲ್ಲಿ ಎಲ್ಲರಿಗೂ ಕೂಡ ಒಂದು ಅರಿವು ಮೂಡಿಸುವಂಥ ಕೆಲಸವನ್ನ ಸಮಾಜದ ಎಲ್ಲ ಯುವಕರು ಮಾಡಬೇಕು ಅಂತಕ್ಕಂಥ ಮಾತನ್ನ ಈ ಒಂದು ಸಂದರ್ಭದಲ್ಲಿ ನಾನು ಹೇಳಿ, ವಿಶೇಷವಾಗಿ ನನಗೆ ಹೆಚ್ಚು ಪ್ರೀತಿ ಇರ್ತಕ್ಕಂಥ ಸಮಾಜದೊಳಗ ಅದು ಮಾಲಿನ್ಯ ಸಮಾಜವೂ ಕೂಡ ಒಂದು ಅಂತಕ್ಕಂಥದ್ದನ್ನ ನಾನು ಹೇಳಿ ಅದಕ್ಕೆ ಕಾರಣ ಏನಂತಂದ್ರೆ ನಾವು 20-25 ವರ್ಷ ರಾಜಕೀಯ ಜೀವನದಲ್ಲಿ ನಾನು ಯಾವ್ಯಾವ ಪಕ್ಷದಲ್ಲಿದ್ದರೂ ಕೂಡ ಹೆಚ್ಚಿನ ಸಂಭ್ರಮಣ ಪಟ್ಟಿರ್ತಕ್ಕಂಥ ಸಮಾಜ ಅದು ಮಾಲಿನ್ಯ ಸಮಾಜ ಅಂತಕ್ಕಂಥದ್ದನ್ನ ಈ ಒಂದು ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೀನಿ. ಅಂತ ಒಂದು ಸಮಾಜ ಇವತ್ತು ಭೌತಿಕಗಳ ಒಂದು ಬೇಡಿಕೆಯಾಗಿರ್ಬೋದು ಒಂದು ಬೇಡಿಕೆಯನ್ನು ನಮ್ಮ ಮುಂದೆ ಇಟ್ಟಿದೆ. ಅದು ಮುಂದಿನ ನಿರ್ಮಾಣದಲ್ಲಿ ಈ ಒಂದು ಅತಿಥಿ ನಗರದಲ್ಲಿ ಒಂದು ಸಮುದಾಯ ಭವನ ಆಗಬೇಕು ಅಂತಕ್ಕಂಥದ್ದು. ಆ ಸಮುದಾಯ ಭವನವನ್ನ ನಾನು ಮತ್ತು ನಮ್ಮ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಮತ್ತು ಅಲ್ಲಿರ್ತಕ್ಕಂಥ ಪಿಡಿಒಗಳು ನಾನು ಇಲ್ಲೇ ನಮ್ಮ ಮನೆ ಮೇಲೆ ಒಂದು ಜಾಗ ಇದೆ ನಮ್ಮ ಊರು ಮೀಸಲಾಗಿರ್ತಕ್ಕಂಥ ಜಾಗವನ್ನ ಅದಕ್ಕೆ ನಮ್ಮ ಮಾದಿಗ ಸಮಾಜಕ್ಕೆ ತಗೊಳ್ಳುವ ಜೊತೆಗೆ ಒಂದು ಉತ್ತಮವಾಗಿರ್ತಕ್ಕಂಥ ಕಲ್ಯಾಣ ಮಂಟಪನೋ ಅಥವಾ ಸಮುದಾಯ ಭವನ ಏನಾದರೂ ಒಂದು ಒಟ್ಟಿಗೆ ಸೇರ್ಕೊಂಡು ಅದನ್ನ ನಮ್ಮ ಅವಧಿಯೊಳಗೆ ಬಂದು ಭೂಮಿ ಪೂಜೆ ಮಾಡುವಂತ ಕೆಲಸವನ್ನ ನಾವು ಭೂಮಿ ಪೂಜೆ ಮಾಡಿಸಿ ಮಾದಿಗ ಸಮಾಜದ ಆಂದೋಲನದಿಂದ 9 ಸಹೋದರಿ ಈ ಕಾರ್ಯಕ್ರಮಕ್ಕೆ ನಾನು ಭಾಗಿಯಾಗಿ ಬಹಳ ಸಂತೋಷಪಟ್ಟು, ಅದರ ಜೊತೆಗೆ ದಕ್ಷಿಣ ಪ್ರದೇಶ ಸಹೋದರರು ಆ ವ್ಯಕ್ತಿಯ ನನ್ನ ಲೋಕಸಭಾ ಸದಸ್ಯರಿದ್ದಾರೆ. ನಮ್ಮ ಸಮಾಜದ ಸಭೆಗೆ ತಾವೆಲ್ಲರೂ ಹೋಗಬೇಕಂದ್ರೆ ನಾನು ನಮ್ಮ ಸಮಾಜವನ್ನು ಬರ್ತಿದ್ದೀವಿ. ತಾವೆಲ್ಲರೂ ಏನು ಬಂದಿದ್ದೀರಿ ಅಂತ ನಮಗೆ ಖುಷಿ ತರ್ತಕ್ಕಂಥ ವಿಷಯ. ನಾವು ನಮ್ಮ ಸಮಾಜ ಹೇಗೆ ಬಹುಶಃ ನಾವು ನಿಮ್ಮ ಆಸ್ತಿಗಳೆಲ್ಲ ನಮ್ಮೂ ಇರಬೇಕು ಅಂತ ಅನಿಸುತ್ತೆ. ಯಾಕಂದ್ರೆ ನಮ್ಮ ಅಧಿಕ ಈ ಸರ್ಕಾರದ ಈ ಜಮೀನು ನಾನೇ ಆ ಜಮೀನು ಮಾಡಿರ್ಬೋದು ಇವು ಇದೆ. ನಾನು ಎಲ್ಲ ಜಮೀನುಗಳಲ್ಲಿ ಒಬ್ಬೊಬ್ಬರು ನಾವೇ ಇರ್ತೀವಿ. ನಮ್ಮ ಸಮಾಜದವರೇ ಈ ಜಮೀನು ಮಾಡಕ್ಕೆ ಇರ್ತೀವಿ. ನಮ್ಗೆ ಏನು ಇರಲಿಲ್ಲ ಅಂದ್ರೂ ನೀವೇನಾದ್ರೂ ಕಾರ್ ತಗೊಂಡು ಬಂದ್ರೆ ನಮ್ಮ ಸರ್ಕಾರ ಕಾರ್ ತಗೊಂಡು ನಾನು ನಾನು ಕಾರ್ ತಗೊಂಡಿಲ್ಲ ಕಾರ್ ತಗೊಂಡಿಲ್ಲ ಅವತ್ತು ಇವಾಗ ಎಷ್ಟು ಒಂದೇ ಕ್ವಿಂಟಲ್ ಜೋಳ ಇತ್ತಂದ್ರೆ
ನನ್ನನ್ನು ಹುಡುಗ ಜ್ವಾಳ ಕಳಿಸಿ ನೀವು ಲಾಸ್ಟ್ ರಾತ್ರಿ ಜ್ವಾಳ ತಂದ್ರೂ ಆ ಜನತೆ ಇನ್ನೊಂದು ಸಮಾಜದಲ್ಲಿ ಬರುತ್ತಾ ನಮ್ಮ ಸಮಾಜ ಬಹುಶಃ ಮೊದಲ ಸಂಸ್ಕೃತಿ ನಾವು ತೆಗೆದು ನೋಡಿದಾಗ ಹುಟ್ಟಿದಾಗ ನಾವು ಬೇಕು ಕೊನೆಗೆ ಸತ್ತಾಗ ತೆಗೆದುಕೊಂಡು ಹೋಗಲಿಕ್ಕೆ ನಾವು ನಡುವೆಲ್ಲ ಮನೆ ಕೃತಿ ಇವೆಲ್ಲ ಮಾಡತಕ್ಕಂಥ ಕೆಲಸದಲ್ಲಿ ನಾವು ಇನ್ನೊಂದು ಸಮಾಜದ ಜೊತೆ ಜೊತೆಯಾಗಿ ಬರುವಂಥ ಸಮಾಜ ಇದೆ. ಆದರೆ ಇಲ್ಲೂ ಒಂದು ಕಡೆ ಪ್ರಕೃತಿಯಲ್ಲಿ ನಮಗೆ ಸಾಧ್ಯ ಆಗಲಿಲ್ಲ. ಯಾಕೆ ಆಗಲಿಲ್ಲ ನಮ್ಗೆ ಗೊತ್ತಿಲ್ಲ. ರಾಜಕೀಯವಾಗಿ ನಮ್ಮನ್ನ ಎಲ್ಲೋ ಒಂದು ಕಡೆ ದೂರ ಬರ್ತಕ್ಕಂಥದ್ದಾಗಿದೆ. ನಮಗೆ ಕರೆದು ಅಧಿಕಾರ ಕೊಡ್ತಕ್ಕಂಥ ಕೆಲಸ ನಮ್ಮ ಇನ್ಸ್ಟಿಟ್ಯೂಷನ್ ನಾವು ಸೇವೆ ಮಾಡಿದ್ವಿ. ಇವಾಗ ನಮ್ಮ ರಾಜಕೀಯ ಪ್ರಶ್ನೆಗಳು ಅವಕಾಶ ಕೊಡಿ ಅಂತಕ್ಕಂಥದ್ದು ನಾವು ಕೇಳ್ತೀವೋ ಕೇಳಲಿಲ್ಲೋ ಅದು ಗಮನ ಇದ್ದಿರೋ ಇಲ್ಲೋ ಗೊತ್ತಿಲ್ಲ. ಅಲ್ಲಿ ನಾವು ಬಹಳ ಹಿಂದುಗಡೆ ಹೋಗಿದ್ದೀವಿ. ಜಿಲ್ಲಾ ಪಂಚಾಯತಿಯಲ್ಲಿ ನಮಗೆ ಸ್ಥಾನ ತೆಗೆದುಕೊಳ್ಳಲು ಕಷ್ಟ ಆಯಿತು. ತಾಲೂಕು ಪಂಚಾಯತಿ ಸ್ಥಾನಗಳು ತೆಗೆದುಕೊಳ್ಳಲು ಕಷ್ಟ ಆಯಿತು. ಗ್ರಾಮ ಪಂಚಾಯತಿಯಲ್ಲಿ ತುಂಬಾ ನಮ್ಮ ಕಡೆ. ಸಮಾರಂಭದಲ್ಲಿ ಅಥಣಿ ಪುರಸಭೆ ಅಧ್ಯಕ್ಷ ಶಿವಲೀಲಾ ಬುಟಾಳಿ, ಉಪಾಧ್ಯಕ್ಷ ಭುವನೇಶ್ವರಿ ಅಕ್ಕನ್ಸಿ, ಪುರಸಭೆ ಸದಸ್ಯರಾದ ವಿದ್ಯಾ ಐಹೊಳೆ, ರಾವ್ಸಾಬ್ ಐಹೊಳೆ, ಸಮುದಾಯದ ಮುಖಂಡರಾದ ರಾಜೇಂದ್ರ ಐಹೊಳೆ, ಶಂಕರ್ ಪೂಜಾರಿ, ರಮೇಶ್ ಸಿಂದಗಿ, ಹನುಮಂತ ಆರ್ದಾವೂರ್, ಮುರುಗೇಶ್ ಅಪ್ಪಾಜಿ, ಸುನಿತಾ ಐಹೊಳೆ, ರಾಜು ಹೆಗ್ಗನ್ನವರ್, ಸದಾಶಿವ ದೊಡ್ಮನಿ, ಅನಿಲ್ ತಳವಾರ್, ಸಂಗಪ್ಪ ಮಾಯನಟ್ಟಿ, ಕುಮಾರ್ ಗಸ್ತಿ, ಸಿದ್ಧಾರ್ಥ ಸಿಂಗೆ, ಗಿರೀಶ್ ಬುಟಾಳಿ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಮಾದಿಗ ಮೀಸಲಾತಿ ಹೋರಾಟ ಸಮಿತಿ ತಾಲೂಕು ಅಧ್ಯಕ್ಷ ಹನುಮಂತ ಆರ್ದಾಯೂರು ಸ್ವಾಗತಿಸಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಸುರೇಶ್ ವಾಗ್ಮೋರೆ ಕಾರ್ಯಕ್ರಮ ನಿರೂಪಿಸಿದರು. ಕುಮಾರ್ ಗಸ್ತಿ ವಂದಿಸಿದರು. ಬ್ಯೂರೋ ರಿಪೋರ್ಟ್ ರಾಜು ವಾಗ್ಮೋರೆ, ಭಾರತ ವೈಭವ ನ್ಯೂಸ್, ಅಥಣಿ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.